ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಪ್ರಜ್ವಲ್. ಸೊ ಇವತ್ತು ನಾವು ಕನ್ನಡ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಬರೋಣ. ಈ ಕನ್ನಡ ವಿಷಯ ನಿಮಗೆ ಎಫ್ ಡಿ ಆಗಿರ್ಬೋದು, ಎಸ್ ಡಿ ಎ ಆಗಿರ್ಬೋದು, ಅಥವಾ ಗ್ರೂಪ್ ಸಿ ಎಕ್ಸಾಮಿನೇಷನ್ ಏನಿದೆ ಅದರಲ್ಲಿ ಕಮ್ಯುನಿಕೇಷನ್ ಪೇಪರ್ ಬರುತ್ತೆ. 35 ಅಂಕಗಳಿಗೆ ನಿಮಗೆ ಕನ್ನಡ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಅದರಲ್ಲಿ ಇವತ್ತು ನಾವು ಛಂದಸ್ಸು ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಛಂದಸ್ಸು ಸಂಪೂರ್ಣವಾಗಿ ನಿಮಗೆ ಹೇಳುವಂತ ಪ್ರಯತ್ನ ನಾನು ಮಾಡ್ತೀನಿ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಛಂದಸ್ಸಿನ ಬಗ್ಗೆ ಇವತ್ತು ನೋಡ್ತಾ ಹೋಗೋಣ. ಛಂದಸ್ಸು ಅಂದ್ರೆ ಏನು? ಪದ್ಯದ ನಿಯಮವನ್ನ ತಿಳಿಸುವಂತಹ ಶಾಸ್ತ್ರಕ್ಕೆ ಛಂದಶಾಸ್ತ್ರ ಅಂತ ಕರೀತಾ ಹೋಗ್ತೀವಿ. ಅಂದ್ರೆ ಒಂದು ಪದ್ಯ, ಒಬ್ಬ ಕವಿ ಅಥವಾ ಒಬ್ಬ ವ್ಯಕ್ತಿ ಒಂದು ಪದ್ಯನ ರಚನೆ ಮಾಡಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನ ಆತ ಅನುಸರಿಸಬೇಕು ಅನ್ನುವಂತಹ ಒಂದು ನಿಯಮದ ಶಾಸ್ತ್ರ ಏನು ಇದೆ ಅದನ್ನ ನಾವು ಛಂದಶಾಸ್ತ್ರ ಅಂತ ಕರೀತಾ ಹೋಗ್ತೀವಿ. ಪದ್ಯವನ್ನ ಬರೀಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನ ಒಳಗೊಂಡಂತೆ ಒಬ್ಬ ವ್ಯಕ್ತಿ ಪದ್ಯವನ್ನ ರಚಿಸಬೇಕು ಅಂತ ಹೇಳುವಂತ ಶಾಸ್ತ್ರಕ್ಕೆ ನಾವು ಛಂದಶಾಸ್ತ್ರ ಅಂತ ಕರೀತಾ ಹೋಗ್ತೀವಿ. ಈ ಛಂದಶಾಸ್ತ್ರ ಹಾಗಾದ್ರೆ ಪದ್ಯಕ್ಕೆ ಸಂಬಂಧಪಟ್ಟಿದ್ಯಾ, ಗದ್ಯಕ್ಕೆ ಸಂಬಂಧಪಟ್ಟಿದ್ಯಾ ಅಂತ ನೀವು ಕೇಳೋದಾದ್ರೆ ಇದು ಪದ್ಯಕ್ಕೆ ಮಾತ್ರ ಸಂಬಂಧಪಟ್ಟಿರೋದು ಆಗಿದೆ ಅನ್ನುವಂಥದ್ದನ್ನ ನೀವು ನೆನಪಿಡ್ಬೇಕಾಗ್ತದೆ. ಈ ಛಂದಶಾಸ್ತ್ರ ಏನಿದೆ ಓದುಗರಿಗೆ ಆನಂದವನ್ನ ಉಂಟು ಮಾಡುತ್ತದೆ. ನೋಡಿ, ಇಲ್ಲಿ ಮನಸ್ಸಿಗೆ ಆನಂದವನ್ನ ಉಂಟು ಮಾಡುತ್ತೆ. ಯಾವುದು? ಛಂದಶಾಸ್ತ್ರ ಮನಸ್ಸಿಗೆ ಆನಂದವನ್ನ ಉಂಟು ಮಾಡುತ್ತೆ. ಹೇಗೆ ಅನ್ನೋದನ್ನ ನಾನು ಒಂದು ಅದ್ಭುತವಾದಂತಹ ಒಂದು ಉದಾಹರಣೆಯೊಂದಿಗೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಕುವೆಂಪು ಅವರು ಮಳೆ ಬರುವಂತಹ ಒಂದು ಸನ್ನಿವೇಶವನ್ನ ಅದ್ಭುತವಾದ ಅವರ ಪದಪುಂಜಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ, ತುದಿಯಿಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನ್ನು ತಬ್ಬಿದೆ ಕಾದಂಬಿನಿ ರಾಶಿ, ನಿರ್ದಯ ಕಠಿಣಾಘಾತದಿ ಕುಂಬಿನಿಯನ್ನು ಅಪ್ಪಳಿಸಿದೆ ಗೀಳುಟ್ಟಿರೆ ಬೋರೆನ್ನುತ್ತೆ ಬಿರುಗಾಳಿಯು ಬೀಸಿ. ನೋಡಿ, ಎಷ್ಟು ಅದ್ಭುತವಾಗಿದೆ ಇದು. ನೀವು ಕೇಳೋದಿಕ್ಕೆ ಮಜಾ ಬರುತ್ತೆ. ಈ ರೀತಿ ಅಂದ್ರೆ ಪದ್ಯ ಆ ನಿಯಮಗಳನ್ನ ಒಳಗೊಂಡು ಛಂದಸ್ಸನ್ನುವಂತಹ ಒಂದು ಶಾಸ್ತ್ರ ಏನಿದೆ, ಆ ನಿಯಮಗಳನ್ನ ಏನ್ ಬಳಕೆ ಮಾಡಬೇಕು ಅಂತ ಹೇಳುತ್ತೆ ಅವನ್ನ ಬಳಕೆ ಮಾಡಿದ್ದಲ್ಲಿ ಈ ರೀತಿ ಓದ್ತಾ ಇರ್ಬೇಕಾದ್ರೆ ಒಂದು ಜೋಶ್ ಬರುತ್ತೆ, ಒಂದು ಮಜಾ ಬರುತ್ತೆ. ಅದೇ ರೀತಿ ಪದ್ಯದಲ್ಲಿರುವಂತಹ ಲೋಪದೋಷಗಳನ್ನ ಮುಚ್ಚುತ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಕವಿ ಪದ್ಯಗಳನ್ನ ಬರೀಬೇಕಾದ್ರೆ ಎಲ್ಲೋ ಒಂದ್ ಸ್ವಲ್ಪ ಎಡವಬಹುದು, ಒಂದು ತಪ್ಪುಗಳು, ಚಿಕ್ಕ ಸಣ್ಣ ಪುಟ್ಟ ತಪ್ಪುಗಳು ಆಗ್ಬೋದು. ಅವನ್ನ ಏನ್ ಮಾಡ್ತದೆ? ಮುಚ್ಚಿಬಿಡುತ್ತೆ. ಅಂದ್ರೆ ಅದು ಆ ತಪ್ಪುಗಳು ಆಗಿವೆ ಅಂತ ಕೂಡ ನಮಗೆ ಗೊತ್ತಾಗೋದಿಲ್ಲ. ಆ ರೀತಿ ಮುಚ್ಚುವಂತ ಕೆಲಸ ಯಾವ್ದು ಮಾಡುತ್ತೆ? ಛಂದಶಾಸ್ತ್ರ ಮಾಡುತ್ತೆ. ಹಾಗಾದ್ರೆ ಈ ಛಂದಸ್ಸು ಶಾಸ್ತ್ರ ಎಲ್ಲಿಂದ ಬಂದಿದೆ, ಯಾವ ಭಾಷೆಯಿಂದ ಬಂದಿದೆ, ಯಾವ ಪದಗಳಿಂದ ಇದನ್ನ ನಾವು ಪಡ್ಕೊಂಡಿದೀವಿ ಅನ್ನೋದನ್ನ ಓದ್ತಾ ಹೋಗೋಣ. ಛಂದಸ್ಸು ಪದದ ಉತ್ಪತ್ತಿ. ಛಂದಸ್ಸು ಎನ್ನುವುದು ಸಂಸ್ಕೃತ ಭಾಷೆಯ, ಅಂದ್ರೆ ನೋಡಿ, ಛಂದಸ್ಸು ಅನ್ನೋದು ಎಲ್ಲಿಂದ ನಾವು ತಗೊಂಡಿದೀವಿ? ಇದು ಸಂಸ್ಕೃತ ಭಾಷೆಯಿಂದ ನಾವು ತೆಗೆದುಕೊಂಡಿದೀವಿ. ಆ ಸಂಸ್ಕೃತ ಭಾಷೆಯಲ್ಲಿ ಛದ್ ಮತ್ತು ಚಂದ್, ಛದ್ ಮತ್ತು ಚಂದ್ ಎಂಬ 2 ಧಾತುಗಳಿಂದ ಬಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಛಂದಸ್ಸು ಅನ್ನೋದು ಸಂಸ್ಕೃತ ಭಾಷೆಯಿಂದ ಬಂದಿದೆ. ಛದ್ ಮತ್ತು ಚಂದ್ ಎಂಬ 2 ಧಾತುಗಳಿಂದ ಬಂದಿದೆ. ಧಾತು ಎಂದರೇನು? ಧಾತು ಅಂತಂದ್ರೆ ಕ್ರಿಯಾಪದದ ಮೂಲ ರೂಪವನ್ನ ನಾವು ಧಾತು ಅಂತ ಹೇಳ್ತೀವಿ. ಉದಾಹರಣೆಗೆ, ಮಾಡುತ್ತಾನೆ, ಅವನು ಊಟ ಮಾಡುತ್ತಾನೆ ಅಂತ ಹೇಳ್ತೀವಲ್ವಾ? ಅವನು ಊಟ ಮಾಡುತ್ತಾನೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಮಾಡುತ್ತಾನೆ ಅನ್ನುವುದು ಏನಾಗ್ತದೆ? ಕ್ರಿಯಾಪದ ಆಗತ್ತೆ. ಈ ಮಾಡು ಎನ್ನುವುದು ಏನಾಗತ್ತೆ? ಧಾತು ಆಗತ್ತೆ. ಯಾಕೆ ಅಂತಂದ್ರೆ ಕ್ರಿಯಾಪದದ ಮೂಲ ರೂಪನೇ ಧಾತು. ಮಾಡುತ್ತಾನೆ ಅನ್ನೋದು ಕ್ರಿಯಾಪದ, ಮಾಡು ಅನ್ನುವುದು ಏನು? ಧಾತು ಆಗತ್ತೆ. ಮುಂದಿನ ದಿನಗಳಲ್ಲಿ ಧಾತು ಎಲ್ಲವನ್ನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಇವತ್ತಿಗೆ ಧಾತು ಅಂದ್ರೆ ಏನು? ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಕರಿತೀವಿ. ಓಕೆ. ಈ ಛದ್ ಮತ್ತು ಚಂದ್ ಎಂದ್ರೆ ಏನ್ ಅರ್ಥ ಅಂತಂದ್ರೆ ಆಚ್ಛಾದಿಸು, ಮುಚ್ಚು, ಹೊದಿಸು ಎಂಬ ಅರ್ಥವನ್ನ ನೀಡುತ್ತೆ. ಆಚ್ಛಾದಿಸು, ಮುಚ್ಚು ಅಥವಾ ಹೊದಿಸು ಅಂತ ಅರ್ಥ ನೀಡುತ್ತೆ. ಅಂದ್ರೆ
ಪದ್ಯದ ಬರವಣಿಗೆಯಲ್ಲಿ ಏನಾದರೂ ಲೋಪದೋಷಗಳು ಇದ್ದಲ್ಲಿ ಅದೆಲ್ಲವನ್ನೂ ಕೂಡ ಹೊದಿಸುವಂತಹ ಕೆಲಸ, ಅಂದ್ರೆ ಅದನ್ನ ಮುಚ್ಚುವಂತ ಕೆಲಸ ಯಾರು ಮಾಡ್ತಾರೆ, ಯಾವುದು ಮಾಡುತ್ತೆ ಅಂತ ಅಂದ್ರೆ ಅದು ಛಂದಸ್ಸು ಮಾಡುತ್ತೆ. ಛಂದಸ್ಸು ಈ ಒಂದು ಲೋಪದೋಷಗಳನ್ನ ಮುಚ್ಚುವಂತ ಕೆಲಸವನ್ನು ಮಾಡುತ್ತೆ. ಹಾಗಾದರೆ ಈ ಛಂದಸ್ಸಿನಲ್ಲಿ ಯಾವೆಲ್ಲ ಅಂಶಗಳಿವೆ? ಈ ಛಂದಸ್ಸಿನ ಪ್ರಧಾನ ಅಂಶಗಳ ಬಗ್ಗೆ ನಾವು ಇವತ್ತು ನೋಡ್ತಾ ಹೋಗೋಣ. ಪ್ರಮುಖವಾಗಿ 5 ಪ್ರಧಾನ ಅಂಶಗಳು ಛಂದಸ್ಸು ಒಳಗೊಂಡಿದೆ. ಅದು ಯಾವ್ಯಾವು ಅಂತಂದ್ರೆ, 1ನೇದು ಪಾದ, 2ನೇದು ಯತಿ, 3ನೇದು ವಡಿ, 4ನೇದು ಪ್ರಾಸ, 5ನೇದು ಗಣ. ನೋಡಿ, ಪಾದ, ಯತಿ, ವಡಿ, ಪ್ರಾಸ, ಗಣ. ಪಾದ, ಯತಿ, ವಡಿ, ಪ್ರಾಸ, ಗಣ ಎನ್ನುವಂತಹ 5 ಪ್ರಧಾನ ಅಂಶಗಳನ್ನು ಒಳಗೊಂಡಂತೆ ಛಂದಸ್ಸು ಒಳಗೊಂಡಿರುತ್ತೆ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಪಾದದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಏನು ಈ ಪಾದ ಅಂತ ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಬರೋಣ. ಮೊದಲಿಗೆ ಈ ಪಾದ ಅಂತ ಅಂದ್ರೆ ಸಾಲು ಅಂತ ಅರ್ಥ. ಎಷ್ಟು ಪದ್ಯದಲ್ಲಿ ಎಷ್ಟು ಪಾದಗಳಿವೆ ಅಂತಂದ್ರೆ ಎಷ್ಟು ಸಾಲುಗಳಿದೆಯೋ ಅಷ್ಟು ಪಾದಗಳಿರ್ತವೆ. ಹಾಗೆ ನೋಡಿ, ಪಾದ ಅಂದ್ರೆ ಪ್ರತಿಯೊಂದು ಪದ್ಯವು ತನ್ನದೇ ಆದ ನಿರ್ದಿಷ್ಟವಾದ ಸಾಲುಗಳನ್ನು ಹೊಂದಿರುತ್ತೆ. ಪ್ರತಿಯೊಂದು ಪದ್ಯವು ತನ್ನದೇ ಆದ ನಿರ್ದಿಷ್ಟವಾದ ಸಾಲುಗಳನ್ನು ಹೊಂದಿರುತ್ತದೆ. ಆ ಸಾಲುಗಳ ಅನುಗುಣವಾಗಿ ನಿರ್ಧರಿಸಲಾಗ್ತದೆ. ಅಂದ್ರೆ ಒಂದು ಪದ್ಯದಲ್ಲಿ 3 ಸಾಲುಗಳಿರುವಂತಹ ಪದ್ಯ ಇರುತ್ತೆ, 4 ಸಾಲುಗಳು ಇರುವಂತಹ ಪದ್ಯ ಇರುತ್ತೆ, 6 ಸಾಲುಗಳು ಇರುವಂತಹ ಪದ್ಯ ಇರುತ್ತೆ, 8 ಸಾಲುಗಳು ಇರುವಂತಹ ಪದ್ಯ ಕೂಡ ಇರುತ್ತೆ. ಈ ರೀತಿ ಹಲವಾರು ರೀತಿಯಾದಂತಹ ಸಾಲುಗಳನ್ನು ಒಳಗೊಂಡಂತೆ ನಾವು ಕ್ಲಾಸಿಫೈ ಮಾಡ್ತಾ ಬರ್ತೀವಿ. ನೋಡಿ, ಹಾಗಾದ್ರೆ 2 ಸಾಲುಗಳಿಂದ ಕೂಡಿರುವಂತಹ ಪದ್ಯಕ್ಕೆ ನಾವು ಏನಂತ ಕರಿತೀವಿ? ದ್ವಿಪದಿ ಅಂತ ಕರಿತೀವಿ. ದ್ವಿ ಅಂದರೆ 2, ಹಾಗಾಗಿ 2 ಸಾಲುಗಳಿಂದ ಕೂಡಿರುವಂತಹ ಪದ್ಯಕ್ಕೆ ದ್ವಿಪದಿ ಅಂದ್ರೆ ಸಾಲು. ಸೊ 2 ಸಾಲುಗಳಿಂದ ಕೂಡಿರುವ ಪದ್ಯಕ್ಕೆ ದ್ವಿಪದಿ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಏನಂತ ಅಂದ್ರೆ ಏಳೆ ಅಂತ ಕರಿತೀವಿ. ಏನಂತ ಕರಿತೀವಿ? ಏಳೆ. 2 ಸಾಲುಗಳಿಂದ ಕೂಡಿರುವ ಪದ್ಯಕ್ಕೆ ನಾವು ದ್ವಿಪದಿ ಅಂತ ಕರಿತೀವಿ. ಇದನ್ನ ಏಳೆ ಅಂತ ಕೂಡ ಕರೀತಾ ಹೋಗ್ತಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, 3 ಸಾಲುಗಳಿಂದ ಕೂಡಿರುವಂತಹ ಪದ್ಯಕ್ಕೆ ನಾವು ಏನಂತ ಕರಿತೀವಿ? ವಿ ಆಲ್ ನೋ ದಟ್ ತ್ರಿಪದಿ. ತ್ರಿಪದಿ ಅಂತ ಕರಿತೀವಿ. 4 ಸಾಲುಗಳಿಂದ ಕೂಡಿರುವ ಪದ್ಯಕ್ಕೆ ಚೌಪದಿ ಅಂತ ಕರಿತೀವಿ. ಈ ಚೌಪದಿಯಲ್ಲಿ ಮತ್ತೆ ಕಂದ ಪದ್ಯ ಬರುತ್ತೆ, ಸಾಂಗತ್ಯ ಬರುತ್ತೆ, ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಅದರಲ್ಲಿ ಟೈಪ್ಸ್ ಬರುತ್ತೆ. ಅಂದ್ರೆ ಚೌಪದಿ ಅಂದ್ರೆ ಚೌ ಅಂದ್ರೆ 4, ಪದಿ ಅಂದ್ರೆ ಸಾಲು. 4 ಸಾಲುಗಳಿಂದ ಕೂಡಿರುವ ಪದ್ಯದಲ್ಲಿ ಚೌಪದಿ ಅಂತ ಕರಿತೀವಿ. ಈ ಚೌಪದಿಯಲ್ಲಿ ಹಲವಾರು ರೀತಿಯಾದಂತಹ ಸಬ್ ಕ್ಲಾಸಿಫಿಕೇಶನ್ ಇದೆ. ಒಂದು ಕಂದ ಪದ್ಯ, 2ನೇದು ಸಾಂಗತ್ಯ, 3ನೇದು ಖ್ಯಾತ ಕರ್ನಾಟಕ ವೃತ್ತಗಳು. ಇದನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ನೀಡ್ತಾ ಹೋಗ್ತೀನಿ. ಇವತ್ತಿಗೆ 4 ಸಾಲುಗಳಿಂದ ಕೂಡಿರುವ ಪದ್ಯಕ್ಕೆ ನಾವೇನಂತ ಕರಿತೀವಿ? ಚೌಪದಿ ಅಂತ ಕರಿತೀವಿ. ಅದೇ ರೀತಿ 6 ಸಾಲುಗಳಿಂದ ಕೂಡಿರುವಂತಹ ಪದ್ಯಕ್ಕೆ ನಾವು ಷಟ್ಪದಿ ಅಂತ ಕರಿತೀವಿ. ಷಟ್ ಅಂದರೆ 6, ಸೊ ಪದಿ ಅಂದರೆ ಸಾಲು. 6 ಸಾಲುಗಳಿಂದ ಕೂಡಿರುವ ಪದ್ಯಕ್ಕೆ ನಾವು ಷಟ್ಪದಿ ಅಂತ ಕರಿತೀವಿ. 8 ಸಾಲುಗಳಿಂದ ಕೂಡಿರುವಂತಹ ಪದ್ಯಕ್ಕೆ ಅಷ್ಟಪದಿ. ಅಷ್ಟ ಅಂದರೆ 8, ಪದಿ ಎಂದರೆ ಸಾಲು. ಅದೇ ರೀತಿ 14 ಸಾಲುಗಳಿಂದ ಕೂಡಿರುವಂತಹ ಒಂದು ಪದ್ಯಕ್ಕೆ ನಾವು ಒಂದು ಹೆಸರನ್ನ ಕೊಟ್ಟಿದ್ದೀವಿ. ಅದನ್ನ ಇಂಗ್ಲಿಷ್ನಲ್ಲಿ ಸಾನೆಟ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಸುನೀತ ಅಂತ ಕರಿತೀವಿ. ಎಂತ ಕರಿತೀವಿ? ಸುನೀತ. 14 ಸಾಲುಗಳಿಂದ ಕೂಡಿರುವಂತಹ ಪದ್ಯಕ್ಕೆ ನಾವು ಸಾನೆಟ್ ಅಂತ ಕರಿತೀವಿ ಅಥವಾ ಸುನೀತ ಅಂತ ಕರಿತಾ ಹೋಗ್ತೀವಿ. ಈ ಪದ್ಯದ ವಿಶೇಷತೆ ಏನಂತ ಅಂದ್ರೆ ನೋಡಿ, ಇದರ ಬಗ್ಗೆ ಹೇಳ್ತೀನಿ ನಾನು. ಈ ಸಾನೆಟ್ಟಿನ ವಿಶೇಷತೆ ಏನು ಅಂದ್ರೆ ಹೊಸದಲ್ವಾ, ಅದಕ್ಕಾಗಿ ಇದರ ಬಗ್ಗೆ ಹೇಳ್ತೀನಿ. ಈಗ ಸಾನೆಟ್ ಅಂತ ಅಂದ್ರೆ ನೋಡಿ, ಇಲ್ಲಿ ಈ ರೀತಿ 4 ಸಾಲುಗಳು ಕೂಡಿರುವಂತಹ 3 ಚರಣಗಳು ಇರ್ತವೆ. 4 ಸಾಲುಗಳನ್ನ ಕೂಡಿರುವಂತಹ 3 ಚರಣಗಳು. 1ನೇ ಚರಣ, 2ನೇ ಚರಣ, 3ನೇ ಚರಣ. ಈ ರೀತಿ 4 ಸಾಲುಗಳ 3 ಚರಣ ಇರುತ್ತೆ. ಎಷ್ಟು ಲೈನ್ಸ್ ಆಯ್ತು? 4 into 3 ಎಷ್ಟಾಯ್ತು? 12 ಲೈನ್ ಆಯ್ತು. ಹಾಗಾದ್ರೆ ಈ ಸಾನೆಟ್ನಲ್ಲಿ ಮೊದಲಲ್ಲಿ 2 ಸಾಲುಗಳು, ಮೊದಲನೇ 2 ಸಾಲುಗಳಾಗಿರ್ಬೋದು ಅಥವಾ ಕೊನೆಯಲ್ಲಿ 2 ಸಾಲುಗಳಾಗಿರ್ಬೋದು, ಈ ರೀತಿ 4 ಸಾಲುಗಳ 3 ಚರಣಗಳನ್ನ ಒಳಗೊಂಡಂತೆ
ಫಸ್ಟ್ ಅಲ್ಲಾದ್ರೂ 2 ಲೈನ್ ಬರ್ದಿರ್ಬೋದು ಅಥವಾ ಲಾಸ್ಟ್ ಅಲ್ಲಾದ್ರೂ 2 ಲೈನ್ ಬರ್ದಿರ್ಬೋದು. ಈ ರೀತಿ ಇರುವಂತಹ ಒಂದು ಪದ್ಯ ಜಾತಿಗೆ ನಾವು ಸಾನೆಟ್ ಅಂತ ಕರೀತಾ ಹೋಗ್ತೀವಿ. ಉದಾಹರಣೆಗೆ ಉದಾಹರಣೆಗೆ ನೋಡಿ ಇಲ್ಲಿ ಎಕ್ಸಾಂಪಲ್ ಜಾಲಿಯ ಮರದಂತೆ. ನೀವು ಕೇಳಿರ್ತೀರ ಇದನ್ನ. ಜಾಲಿಯ ಮರದಂತೆ ಯಾರು ಬರ್ದಿರೋದು? ಪುರಂದರದಾಸರು. ಕರ್ನಾಟಕ ಸಂಗೀತ ಪಿತಾಮಹರೆಂದೇ ಖ್ಯಾತಿಯಾಗಿರುವಂತವರು ಪುರಂದರದಾಸರು. ಈ ಪುರಂದರದಾಸರು ರಚಿಸಿರುವಂತಹ ಜಾಲಿಯ ಮರದಂತೆ ಯಾವುದಕ್ಕೆ ಉದಾಹರಣೆ ಅಂತಂದ್ರೆ ಈ ಸುನೀತಕ್ಕೆ ಉದಾಹರಣೆ. ಇದು 14 ಸಾಲುಗಳಿಂದ ಕೂಡಿರುವಂತಹ ಒಂದು ಪದ್ಯ. ಇದು ಪುರಂದರದಾಸರು ಮೊದಲ 2 ಲೈನಲ್ಲಿ ಬರೆದಿದ್ದಾರೆ, ಪ್ಲಸ್ 4 ಸಾಲುಗಳ 3 ಚರಣಗಳು. ಓಕೆನಾ? ಇಲ್ಲಿ ಹೇಳಿದ್ನಲ್ಲ ಈ ರೀತಿ 2 ಲೈನ್ ಫಸ್ಟ್ ಅಲ್ಲಿ ಇರುತ್ತೆ, ನೆಕ್ಸ್ಟ್ 4 ಲೈನು, ನೆಕ್ಸ್ಟ್ 4 ಲೈನು, ನೆಕ್ಸ್ಟ್ 4 ಲೈನ್. ಇದು ಜಾಲಿಯ ಮರದಂತೆಯಲ್ಲಿ ಪುರಂದರದಾಸರು ಬರೆದಿರುವಂತಹ ಒಂದು ಸಾನೆಟ್. ಇಲ್ಲಿ ಏನಪ್ಪ ವಿಶೇಷತೆ ಸಾನೆಟ್ ಅಲ್ಲಿ ಅಂತ ಅಂದ್ರೆ, ಕವಿ ಒಟ್ಟಾರೆಯಾಗಿ ಈ ಪದ್ಯದ ಮುಖಾಂತರ ಏನ್ ಹೇಳ್ಬೇಕು ಅನ್ಕೊಂಡಿದಾನಲ್ಲ ಅದನ್ನ ಮೊದಲ 2 ಸಾಲುಗಳಲ್ಲಿ ಅಥವಾ ಕೊನೆಯ 2 ಸಾಲುಗಳಲ್ಲಿ ಒದಗಿಸಿ ಇಟ್ಟಿರುತ್ತಾನೆ. ಅಂದ್ರೆ ಅದರ ಸಾರಾಂಶವನ್ನ ಯಾವುದ್ರಲ್ಲಿ ಇಟ್ಟಿರ್ತಾನೆ? ಮೊದಲ 2 ಲೈನಲ್ಲಾದ್ರೂ ಇಟ್ಟಿರ್ಬೋದು, ಕೊನೆಯ 2 ಲೈನಲ್ಲಾದ್ರೂ ಇಟ್ಟಿರ್ಬೋದು. ಪುರಂದರದಾಸರ ಜಾಲಿಯ ಮರದಂತೆ ಎನ್ನುವಂತಹ ಪದ್ಯದಲ್ಲಿ ಪುರಂದರದಾಸರು ಮೊದಲ 2 ಲೈನಲ್ಲಿ ಇದರ ಸಾರಾಂಶವನ್ನ ನಮಗೆ ಹೇಳ್ತಾ ಹೋಗ್ತಾರೆ. ಹಾಗಾದರೆ ಕೊನೆಯ 2 ಲೈನಲ್ಲಿ ಯಾರಾದ್ರೂ ಹೇಳಿದಾರ ಸರ್ ಅಂತಂದ್ರೆ ಖಂಡಿತ ಹೇಳಿದ್ದಾರೆ. ಅವರು ದ ಫೇಮಸ್ ಅಂಬಿಕಾ ತನಯ ದತ್ತ ಬೇಂದ್ರೆ ಅವರು ಬರೆದಿರುವಂತಹ ಬೆಳಗು ಜಾವ. ಬೆಳಗು ಜಾವ ಯಾರು ಬರೆದಿರೋದು? ಬೇಂದ್ರೆ ಅವರು. ಬೇಂದ್ರೆ ಅವರು ಬರೆದಿರುವಂತಹ ಬೆಳಗು ಜಾವ. ಈ ಬೆಳಗು ಜಾವ ಅಲ್ಲಿ ಫಸ್ಟ್ 4 ಲೈನ್ ಇರುತ್ತೆ, ನೆಕ್ಸ್ಟ್ 4 ಲೈನ್ ಇರುತ್ತೆ, ಮತ್ತೆ 4 ಲೈನ್ ಇರುತ್ತೆ, ಲಾಸ್ಟ್ 2 ಲೈನ್ ಇರುತ್ತೆ. ಈ ಲಾಸ್ಟ್ 2 ಲೈನ್ ಅಲ್ಲಿ ಏನ್ ಮಾಡಿರ್ತಾರೆ? ಆ ಒಂದು ಪದ್ಯದ ಸಾರಾಂಶವನ್ನ ಬೇಂದ್ರೆ ಅವರು ಜಾವ ಎನ್ನುವಂತಹ ಪದ್ಯದಲ್ಲಿ ಬರಿತಾ ಹೋಗ್ತಾರೆ. ಜಾಲಿಯ ಮರದಂತೆ ಪುರಂದರದಾಸರದ್ದು, ಬೆಳಗು ಜಾವ ಬೇಂದ್ರೆ ಅವರದ್ದು. ಎರಡೂ ಕೂಡ ಯಾವುದಕ್ಕೆ ಎಕ್ಸಾಂಪಲ್? ಸಾನೆಟ್ಗೆ ಎಕ್ಸಾಂಪಲ್. ಐ ಥಿಂಕ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಓಕೆ, ಮುಂದೆ ಹೋಗೋಣ. ಇಲ್ಲಿ ನಾವು ವಿದ್ವಾಂಸರ ವಾಕ್ಯಗಳನ್ನ ನೋಡ್ತಾ ಹೋಗೋಣ. ಯಾವುದ್ರ ಬಗ್ಗೆ? ಪಾದದ ಬಗ್ಗೆ ಏನು ವಿದ್ವಾಂಸರು ವಾಕ್ಯಗಳ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಇದು ನೇರವಾಗಿ ನಿಮ್ಗೆ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾನೆ, ಒಂದು ಸ್ಟೇಟ್ಮೆಂಟ್ ಹಾಕ್ಬಿಟ್ಟು ಇದನ್ನ ಇದು ಯಾರ ಸಾಲುಗಳು ಅಥವಾ ಇದು ಯಾರ ವಾಕ್ಯಗಳು ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೊಟ್ಬಿಟ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದು, ಛಂದಸ್ಸು ಎಂಬುದು ಕಾವ್ಯಕ್ಕೊಂದು ವಾತಾವರಣವನ್ನ ಕಲ್ಪಿಸಿಕೊಡುತ್ತದೆ. ಛಂದಸ್ಸಿನ ಬಗ್ಗೆ ವಿದ್ವಾಂಸರು ನೀಡಿರುವಂತಹ ವಾಕ್ಯಗಳ ಬಗ್ಗೆ ನೋಡ್ತಾ ಬರ್ತಾ ಇದೀವಿ. ಈಗ ಛಂದಸ್ಸು ಎಂಬುದು ಕಾವ್ಯಕ್ಕೊಂದು ವಾತಾವರಣವನ್ನ ಕಲ್ಪಿಸಿಕೊಡುತ್ತದೆ. ಯಾರು ಹೇಳಿದ್ದು? ವಿಕ್ರು, ಗೋಕಾಕ್ ಅಂಡ್ ಹೆಗಲ್ ಹೇಳ್ತಾರೆ. ಛಂದಸ್ಸು ಎಂಬುದು ಕಾವ್ಯಕ್ಕೊಂದು ವಾತಾವರಣವನ್ನ ಕಲ್ಪಿಸಿಕೊಡುತ್ತದೆ. ಅದೇ ರೀತಿ ಪದ್ಯಂ ಸಮಸ್ತ ಜನತಾ ಹೃದಯಂ ಅಂತ ಹೇಳಿದ್ದು ಶ್ರೀ ವಿಜಯ. ದಿಸ್ ಇಸ್ ವೆರಿ ಫೇಮಸ್, ಎಲ್ಲರಿಗೂ ಗೊತ್ತಿರುತ್ತೆ. ಪದ್ಯಂ ಸಮಸ್ತ ಜನತಾ ಹೃದಯಂ ಅಂತ ಹೇಳಿದ್ದು ಶ್ರೀ ವಿಜಯ. ಅದೇ ರೀತಿ ಕಾವ್ಯ ಸಾಗರವನ್ನ ಈಜುವವನಿಗೆ ಛಂದಶಾಸ್ತ್ರವೇ ಹಡಗು, ಪದ್ಯದ ಲಯವನ್ನ ಅಳತೆ ಮಾಡುವ ಮಾನದಂಡವೇ ಛಂದಸ್ಸು ಅಂತ ಹೇಳಿರೋರು ಜಯದೇವ. ಜಯದೇವ ಏನು ಹೇಳ್ತಾನೆ? ಕಾವ್ಯ ಸಾಗರವನ್ನ ಈಜುವವನಿಗೆ ಛಂದಶಾಸ್ತ್ರವೇ ಹಡಗು, ಪದ್ಯದ ಲಯವನ್ನ ಅಳತೆ ಮಾಡುವ ಮಾನದಂಡವೇ ಛಂದಸ್ಸು ಅಂತ ಹೇಳೋದು ಜಯದೇವ. ಅದೇ ರೀತಿ ಕಿವಿಗೆ ಬೀಳುವಾಗಲೇ ಸವಿಯಲ್ಲಿ ಮುಳುಗಿಸುವ ಗುಣ ಛಂದಸ್ಸಿನದ್ದು ಅಂತ ಹೇಳೋದು ಹರಿಹರ. ಕಿವಿಗೆ ಬೀಳುವಾಗಲೇ ಸವಿಯಲ್ಲಿ ಮುಳುಗಿಸುವ ಗುಣ ಛಂದಸ್ಸಿನದ್ದು ಅಂತ ಹೇಳೋದು ಹರಿಹರ. ಐ ಥಿಂಕ್ ಇವತ್ತು ಈ ನಮ್ಮ ಪಾದದ ಬಗ್ಗೆ ಏನು ಹೇಳಿದೀವಿ ಅದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ, ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನ್ ಮಾಡೋಣ, ಯತಿ ಬಗ್ಗೆ ನೋಡ್ತಾ ಬರೋಣ ಅಂತ ಹೇಳ್ತಾ, ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಾನು ಈ ನಾಳೆ ವಡಿಯ ಬಗ್ಗೆ ಯತಿ ಬಗ್ಗೆ ಮತ್ತು ವಡಿ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾವು ತಿಳ್ಕೊಂಡು ಹೋಗೋಣ ಅಂತ ಹೇಳ್ತಾ, ಇವತ್ತಿನ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಕಮೆಂಟ್ ಮಾಡಿ ಕ್ಲಾಸ್ ಹೇಗನ್ನಿಸ್ತು ಅಂತ ಹೇಳ್ತಾ
ನಾನು ಹೋಗ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.